ನರೇಂದ್ರ ಮೋದಿ ಹತ್ಯೆ ಮಾಡಲಾಯಿತು. ಈ ವಿಷಯ ನೀವು ಎಂದಿಗೂ ಕೇಳುವುದಿಲ್ಲ, ಏಕೆಂದರೆ ಮೋದಿಯವರ ಕಾರಿನಲ್ಲಿ ಈ 5 ಫೀಚರ್ಗಳಿವೆ. ಮೊದಲನೆಯದಾಗಿ ಮೋದಿಯವರು 15 ಕೋಟಿಯ ಮರ್ಸಿಡೀಸ್ S650ಯಲ್ಲಿ ಟ್ರಾವೆಲ್ ಮಾಡುತ್ತಾರೆ. ಇದರೊಳಗೆ ಮಷಿನ್ ಗನ್, ರೈಫಲ್ಸ್ ಹಾಗೂ ಡಜನ್ ಗಟ್ಟಲೆ ಆಯುಧಗಳಿವೆ. ಹಾಗೆ ಇವರ ಕಾರ್ ಮೇಲೆ AK-47 ನಿಂದ ಆಕ್ರಮಣ ಮಾಡಿದರೂ ಏನೂ ಆಗುವುದಿಲ್ಲ, ಏಕೆಂದರೆ ಇವರ ಕಾರ್ ಬುಲೆಟ್ ಪ್ರೂಫ್ ಆಗಿದೆ. ಹಾಗೆ ಗುಂಡು, ಫ್ಯೂಯಲ್ ಟ್ಯಾಂಕ್ ಹಾಗೂ ಟೈರ್ಗೆ ತಾಗಿದರು ಇವುಗಳು ತಮ್ಮನ್ನು ತಾವೇ ಸರಿಪಡಿಸಿಕೊಳ್ಳುತ್ತವೆ. ಎರಡನೇದಾಗಿ ಇವರ ಕಾರಿನ ಕೆಳಗೆ 100 ಗ್ರೆನೇಡ್ ಹಾಕಿದರೂ ಏನೂ ಆಗುವುದಿಲ್ಲ, ಏಕೆಂದರೆ ಇವರ ಕಾರ್ ಬಾಂಬ್ ಪ್ರೂಫ್ ಆಗಿದೆ. ಮೂರನೆಯದಾಗಿ ಇವರ ಕಾರಿನ ಅಕ್ಕಪಕ್ಕ ವಿಷ ಗ್ಯಾಸ್ ಹರಡಿಸಿದರೂ ಕಾರು ಇವರಿಗೆ ಶುದ್ಧ ಗಾಳಿ ಮಾಡಿಕೊಡುತ್ತದೆ. ನಾಲ್ಕನೆಯದಾಗಿ ಇವರ ಭದ್ರತೆ ಮೇಲೆ ದಿನ 1.5 ಕೋಟಿ ಖರ್ಚಾಗುತ್ತದೆ. ಹಾಗಾಗಿ 1000 ಜನರು ಇವರ ಮೇಲೆ ಆಕ್ರಮಣ ಮಾಡಿದರೂ ಇವರ ಜೊತೆಗೆ ಬರುವ ಗಾಡಿಗಳಿಂದ 5000 SPG ಕಮಾಂಡೋಗಳು ಪ್ರತಿ ಸೆಕೆಂಡ್ 5000 ಗುಂಡು ಹಾರಿಸುತ್ತಾರೆ. ಐದನೇದಾಗಿ ಇವರ ಕಾರ್ ಮೇಲೆ ಯಾರಾದರೂ ಮಿಸೈಲ್ ಹಾರಿಸಿದರೂ ಇವರ ಜೊತೆಗೆ ಬರುವ ಜಾಮರ್ ಕಾರ್ ಆ ಮಿಸೈಲ್ ಅನ್ನು ಬಂದ ದಾರಿಗೆ ಕಳಿಸಿಬಿಡುತ್ತದೆ.